ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಿಕ್ಕೆಲ್ಲ ಹಗರಣಗಳಿಗೂ ಮಿಕ್ಕೆಲ್ಲ ತನಿಖೆಗೂ ನೀವು ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇತ್ತೀಚೆಗೆ KEB ಬಿಲ್ಗಳಲ್ಲಿ ಗ್ರಾಚ್ಯುಟಿ ಮತ್ತೆ PF ಗೆ ಹಣವನ್ನ ಕನ್ಸ್ಯೂಮರ್ ಕೊಡಬೇಕು ಅನ್ನುವಂಥದ್ದನ್ನ ಹೊಸ ಬಿಲ್ಲಲ್ಲಿ ಏನು KERC ಇಂದ ನೀವೀಗಾಗಲೇ ಕದ್ದು ಮುಚ್ಚಿ ಅನುಮತಿಯನ್ನ ತೆಗೆದುಕೊಂಡು, ಕದ್ದು ಮುಚ್ಚಿ ಯಾಕೆ ಅಂದ್ರೆ KERC ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಹಕರ ಅದಾಲತನ್ನ ಮಾಡಬೇಕಾಗಿತ್ತು, ಗ್ರಾಹಕರ ಅಹವಾಲನ್ನ ಕೇಳಬೇಕಾಗಿತ್ತು. ಮೈಸೂರು ಸೇರಿದಂಗೆ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿಯ ಗ್ರಾಹಕರ ಅದಾಲತ್ ನಡೆದಿಲ್ಲ ಅನ್ನುವಂಥದ್ದು ಗ್ರಾಹಕರ ಪರಿಷತ್ತಿನ ಸದಸ್ಯರು ತಿಳಿಸಿದ್ದಾರೆ. ಅಂದ್ರೆ ಇವತ್ತು ಸರ್ಕಾರದ ಹತ್ರ ಹಣ ಇಲ್ಲ, ದುಡ್ಡಿಲ್ಲ, ಅವ್ರಿಗೆ ಸಂಬಳ ಕೊಡಕ್ ಹಣ ಇಲ್ಲ, PF ಗ್ರಾಚ್ಯುಟಿಗೆ ಹಣ ಇಲ್ಲ. ಆದ್ರಿಂದ ಸರ್ಕಾರ ಒಂದು ಕಡೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಅದೇ ರೀತಿಯಲ್ಲಿ ವಿದ್ಯುತ್ ಬಿಲ್ಲಲ್ಲಿ ಒಂದು ಯೂನಿಟ್ಗೆ 36 ಪೈಸೆ ಇಟ್ಟು ಹೆಚ್ಚಿಗೆ ಮಾಡೋ ಮುಖಾಂತರ ಇವತ್ತು ಗ್ರಾಹಕರಿಗೆ ಬರೆಯನ್ನ ಹಾಕಿದ್ದಾರೆ. ಮೈಸೂರಿನ ವಿಷಯಕ್ಕೆ ಬರೋದಾದ್ರೆ KEB ಬಿಲ್ ಜೊತೆಗೆ ಚಾಮುಂಡೇಶ್ವರಿ ದರ್ಶನಕ್ಕೂ 2,000 ರೂಪಾಯಿ ಟಿಕೆಟ್ ಅನ್ನ ಮಾಡ್ಲಿಕ್ಕೆ ಹೊರಟಿರೋದನ್ನ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇನ್ನು ಮೂರನೇದು, ನಿನ್ನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ರಾಜ್ಯದ ಎಲ್ಲ CEOಗಳಿಗೆ ಪತ್ರ ಬರೆದು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಮೈಸೂರು ನಗರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರಂಗೆ 3 ವಿಧಾನಸಭಾ ಕ್ಷೇತ್ರದಲ್ಲಿ, ಚಾಮರಾಜ ಮತ್ತೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳಿದೆಯಂತೆ. ಕೃಷ್ಣರಾಜ ಯಾವುದು ಭಾರತೀಯ ಜನತಾ ಪಾರ್ಟಿಯ ಏನು ಪ್ರತಿನಿಧಿಸ್ತಾ ಇದ್ದೀನಿ, ಕೃಷ್ಣರಾಜ ಕ್ಷೇತ್ರವನ್ನ ನಾನೇನು ಪ್ರತಿನಿಧಿಸ್ತಾ ಇದ್ದೀನಿ, ಆ ಕ್ಷೇತ್ರದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಏನು ರಸ್ತೆಗಳೇ ಇಲ್ಲ ಅನ್ನೋದನ್ನ ಮಾಡಿ ನನಗೆ 0 ಅನುದಾನವನ್ನ ಕೊಟ್ಟು ಪಕ್ಕದ 2 ಕ್ಷೇತ್ರಗಳಿಗೆ 22 ಕೋಟಿ ರೂಪಾಯಿಗಳನ್ನ ಕೊಡುವ ಮುಖಾಂತರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂತ ನೀತಿಯನ್ನ ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ ಬಂಧುಗಳೇ. ಅಂದ್ರೆ ಮುಂದಿನ ತಿಂಗಳು ಅಧಿವೇಶನ ನಡೀತಾ ಇದೆ, ಅದರೊಳಗೆ ಕಾಂಗ್ರೆಸ್ಸಿನ ಶಾಸಕರ ಏನು ಅಸಮಾಧಾನವನ್ನ ಕಡಿಮೆ ಮಾಡ್ಕೋಬೇಕು, ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ 20 ಕೋಟಿ ಕೊಟ್ಟಿರೋದು. ನೀವು 20 ಇಲ್ದರೆ 50 ಕೋಟಿ ಕೊಟ್ಕೊಳ್ಳಿ. ಆದ್ರೆ ಕೃಷ್ಣರಾಜ ಕ್ಷೇತ್ರದ ಒಳಗಡೆ ಗ್ರಾಮೀಣ ರಸ್ತೆಗಳು ಅಥವಾ ಹಳ್ಳಿಯ ರೀತಿಯಂತೆ ಇರುವಂತ ಪ್ರದೇಶಗಳಿಗೆ ಯಾಕೆ ನೀವು ಹಣ ಬಿಡುಗಡೆ ಮಾಡ್ತಿಲ್ಲ? ಯಾಕೆ ತಾರತಮ್ಯ ನೀತಿಯನ್ನ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳನ್ನ ಅಥವಾ ಉಪಮುಖ್ಯಮಂತ್ರಿಗಳನ್ನ ಟೀಕಿಸ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ, ಸೈದ್ಧಾಂತಿಕವಾಗಿ ವಿಚಾರಕ್ಕೆ ನಾವು ಟೀಕಿಸ್ತಾ ಇರೋ ಸಂದರ್ಭದಲ್ಲಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಸರ್ಕಾರ ನಮ್ಮ ಮೇಲೆ ದಮನಕಾರಿ ನೀತಿಯನ್ನ ಮಾಡಕ್ಕೆ ಹೊರಟಿರೋದನ್ನ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ನಮಗೆ ಅಧಿವೇಶನ ಸಿಗುತ್ತೆ, ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾರೆ, ಜನತಾದಳದ ಅನೇಕ ಕ್ಷೇತ್ರಗಳಿಗೆ ಈ ರೀತಿಯಲ್ಲಿ 0 ಅನುದಾನವನ್ನ ಮಾಡಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅನ್ನುವಂಥದ್ದು ಕೇವಲ ಕಾಂಗ್ರೆಸ್ಸಿನ ಶಾಸಕರ ಗ್ರಾಮೀಣಾಭಿವೃದ್ಧಿ ಅನ್ನುವಂಥದ್ದನ್ನ ಮಾಡ್ಲಿಕ್ಕೆ ಹೊರಟಿರುವಂತ ಈ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ.